ಒಂದು ಸಮಿತಿ ಕೂಡ ರಚನೆ ಆಗಿದೆ. ಸೊ ಅದೇ ರೀತಿಯಾದಂತಹ ಒಂದು ಸಮಿತಿ ಕರ್ನಾಟಕದಲ್ಲಿ ಬೇಕು ಅಂತ ಒಂದು ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ಲ್ಲೂ ಕೂಡ ಸಾಕಷ್ಟು ನಟರು ಅವಕಾಶಕ್ಕೋಸ್ಕರ ಅರೇಂಜ್ಮೆಂಟ್ ಒಳಗಾಕಿದ್ದಾರೆ ಅಂತ ವಾರ್ತೆಗಳನ್ನ ಕೇಳ್ತಿದ್ದೆ. ನಿಮ್ಮ ಪ್ರತಿಯೊಂದು ಅವ್ರವ್ರ ವೈಯಕ್ತಿಕ ಯಾವುದೇ ವಿಚಾರನೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಗಿರೋರ್ಗಷ್ಟೇ ಗೊತ್ತಿರುತ್ತೆ. ಅವರಷ್ಟೇ ಮಾತಾಡಿದ್ರೆ ಅದಕ್ಕೆ ಬೆಟರು. ನಾನು ಮಂದಿ ಕೇಳಿನ ಇಂಡಸ್ಟ್ರಿ ಇದ್ದೀನಿ, ಸೊ ನನಗೆ ಆ ಥರ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ಖಂಡಿತವಾಗ್ಲೂ ನಾನು ಸ್ವಲ್ಪ ಇಷ್ಟ ಮಹಿಳೆ, ಯಾವುದೇ ರೀತಿ ಆ ಥರ ಎಕ್ಸ್ಪೀರಿಯನ್ಸ್ ಆದರೆ ನಾನು ಖಂಡಿತ ಹೊರಗೆ ಬಂದು ಮಾತಾಡೋವಂಥವಳೇ. ಇಲ್ಲ ನನ್ನ ಫ್ಯಾಮಿಲಿ ವಿಲ್ ಸ್ಟ್ಯಾಂಡ್ ಫಾರ್ ಮೈ ಡಿಸಿಷನ್ಸ್. ಸೊ ನಂಗೆ ಆ ಥರದ್ದು ಆಗಿಲ್ಲ. ಆಮೇಲೆ ಕೆಲವ್ರಿಗೆ ಆಗಿದೆ, ಅವರು ಓಕೆ ಬಂದು ಒಂದು ನಿರ್ಧಾರ ತಗೊಂಡು ಅದನ್ನ ಮಾತಾಡಿ ಒಂದು ನೀತಿ ನಿಯಮಗಳನ್ನ ತರಬೇಕು ಅಂದ್ರೆ ಖಂಡಿತ ಅದ್ರ ಒಟ್ಟಿಗೆ ನಾವೆಲ್ಲ ಹೆಣ್ಮಕ್ಳು ಸಪೋರ್ಟ್ ಮಾಡ್ತೀವಿ, ನಿಲ್ತೀವಿ. ಯಾಕಂದ್ರೆ ನಮಗಾದ್ರೂ ಕೂಡ ಅದು ಅನ್ಯಾಯನೇ, ಯಾವುದೇ ನಮ್ಮ ಕೊಲೀಗ್ಸ್ ಫ್ರೆಂಡ್ಸ್ ಯಾರಿಗಾದ್ರೂ ಕೂಡ ಅದು ಅನ್ಯಾಯನೇ. ಹೆಣ್ಮಕ್ಳಿಗೆ ಎಂಡ್ ಆಫ್ ದ ಡೇ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಪ್ರತಿಯೊಬ್ರು ಮಕ್ಳಂತಲ್ಲ ಪ್ರತಿಯೊಬ್ರು ಅದ್ರ ಜೊತೆಗೆ ನಿಲ್ತಾರೆ. ಸೊ ನಾವು ಕೂಡ ಅವರೊಟ್ಟಿಗಿದ್ದೇ ಇರ್ತೀವಿ. ಇಂಡಸ್ಟ್ರಿಯಲ್ಲಿ ಆಗ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಂದ್ರೆ ಕೇರಳದಲ್ಲಿ ಆಗಿರುವಂತಹ ಹೇಮಾ ಕಮಿಟಿ ಮೂಲಕ ಅದೇ ತರ ಕನ್ನಡದಲ್ಲಿ ಒಂದು ಆಗ್ಬೇಕು ಅಂತ. ಅಂದ್ರೆ ಎಷ್ಟೋ ಸರಿ ಶೋಷಣೆಗಳನ್ನ ಕಿರುಕುಳನ್ನ ಹೇಳ್ಕೊಳಕ್ ಆಗಿರಲ್ಲ. ಸೊ ಅಂತದ್ರ ಬಗ್ಗೆ ಒಂದಷ್ಟು ತನಿಖೆಗಳಾಗಬೇಕು ಅಂತ. ತನಿಖೆ ಅಫ್ಕೋರ್ಸ್ ಇವಾಗ ಎಕ್ಸ್ಪೀರಿಯನ್ಸ್ ಆದವರು ಹೇಳ್ಕೊಂಡ್ರೆ ಅದನ್ನ ತುಂಬಾ ಡೀಟೇಲ್ ಆಗಿ ಕೊಟ್ರೆ ಅವರು ಕೂಡ ತನಿಖೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈಗ ಆಗಿದೆ ಆಗಿತ್ತು ಯಾವಾಗೋ ಅನ್ನೋದು ಇವಾಗ ನಾವು ಅಷ್ಟು ಇನ್ ಡೀಟೇಲ್ ಆಗಿ ತುಂಬಾ ಇನ್ಫಾರ್ಮೇಶನ್ ಕೊಟ್ಟು ಹೇಳಕ್ಕಾಗಲ್ಲ. ಆ ಪರಿಸ್ಥಿತಿ ಯಾವಾಗ ಅದು ಬರುತ್ತೆ ಅವಾಗ ಕರೆಕ್ಟಾಗಿ ಹೋಗಿ ಅದನ್ನ ಎಕ್ಸ್ಪೋಸ್ ಮಾಡ್ಕೊಂಡ್ರೆ ಅವ್ರಿಗೂ ತನಿಖೆ ಮಾಡೋದಕ್ಕಾಗಿರ್ಬೋದು, ಇಲ್ಲ ಅವರು ಯಾವುದೇ ರೀತಿ ಮುಂದಿನ ಒಂದು ಬದಲಾವಣೆಗೆ ಚೇಂಜಸ್ ತರೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಈಗ ಯಾರೇ ಬಂದಿದ್ದು ನಾನೇ ಒಂದೇನೋ ಬಂದಿದ್ದೀವಿ ಒಂದು ಒಂದು ಟೀಸರ್ ಲಾಂಚ್ಗೆ ನಾನು ಇಲ್ಲಿದ್ ಮಾತಾಡ್ಬೋದು. ಇವಾಗ ಇದಕ್ಕೆ ಮುಂಚೆ ಯಾವತ್ತು 1 year ಬಿಫೋರ್ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ನಮ್ಗೆ ಯಾವುದೇ ರೀತಿ ಕ್ಲಾರಿಟಿ ಇರಲ್ಲ ಮಾತಾಡೋದಕ್ಕೂ ಕೂಡ. ಸೊ ಹಾಗಾಗಿ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅದು ಅವಾಗ್ಲೇ ಬಂದು ಅವಾಗ್ಲೇ ಈ ನೀವೇನ್ ಹೇಳಿದ್ರಿ ಸಮಿತಿನ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಅವಾಗ್ಲೇ ಆಗ್ಬೇಕಿತ್ತು ಅನ್ಸುತ್ತೆ. ಸೊ ಇವಾಗ ಓಕೆ ನೆವರ್ ಲೇಟ್, ಇವಾಗ ಆಗ್ತಾ ಇದೆ. ಅದಕ್ಕೆ ಎಲ್ಲದಕ್ಕೂ ನಮ್ಮ ಸಹಕಾರ ಖಂಡಿತ ಇರುತ್ತೆ. ಅಂದ್ರೆ ಈಗ ನೀವು ಹೇಳಿದ್ರಿ ನಿಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ, ಆದ್ರೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಯಲ್ಲಿರುವಂತಹ ಕೋ ಆರ್ಟಿಸ್ಟ್ಗಳು ನಿಮ್ಮ ಹತ್ರ ಶೇರ್ ಮಾಡಿರ್ತಾರೆ. ಸೊ ಆ ರೀತಿ ಏನಾದ್ರು ನಡೆದಿದೆಯಾ? ಟೈಮಲ್ಲಿ ಅವರಿಗೆ ಬೆಂಬಲವಾಗಿ ನಿಂತಿರೋದಿರ್ಬೋದು ಅಥವಾ ಸಮಾಧಾನ ಹೇಳಿರೋದಿರ್ಬೋದು? ನಂಗೆ ಇಂಡಸ್ಟ್ರಿನಲ್ಲಿ ಅಫ್ಕೋರ್ಸ್ ಆಗಿಲ್ಲ. ಜನರಲ್ ಇವಾಗ ನಾವು ವೆನ್ ಐ ವಾಸ್ ಸ್ಟಡಿ ಇನ್ ಕಾಲೇಜ್ ಒಂದು ಜನರಲ್ ಇದ್ದಾಗ ಈ ಥರ ಒಂದೇನೋ ಒಂದು ಇನ್ಸಿಡೆಂಟ್ ಆದಾಗ ಅಫ್ಕೋರ್ಸ್ ಐ ಸ್ಟುಡ್ ಫಾರ್ ಹರ್ ಆ ಥರ ಆಗಿತ್ತು. ಬಟ್ ಇಂಡಸ್ಟ್ರಿಯಲ್ಲಿ ಜನರಲಿ ಇಲ್ಲಿ ಏನಾದ್ರೆ ಕೆಲಸ ಮಾಡ್ತಾರೆ ಹೋಗ್ತಾರೆ, ಯಾರು ಅವ್ರ ಪರ್ಸನಲ್ಸ್ನ ಶೇರ್ ಮಾಡ್ಕೊಳ್ಳೋದಿಲ್ಲ. ಅಷ್ಟು ನಿಮಗೆ ಗೊತ್ತಲ್ವಾ, ಅಷ್ಟು ಯಾರು ಒಡನಾಟ ಕೂಡ ಮಾಡೋದಿಲ್ಲ. ಅಂಡ್ ಐ ಆಮ್ ನಾಟ್ ಸೋ ಕ್ಲೋಸ್ ಟು ಎವ್ರಿ ಒನ್. ಸೊ ನನ್ನ ಕೆಲಸ ಆಯಿತು ಮನೆ ಆ ಥರ ಇದ್ದಾಗ ನಂಗೆ ಈ ಥರ ಯಾರು ಶೇರ್ ಮಾಡ್ಕೊಂಡಿದ್ರೆ ಬಹುಶಃ ನಾನು ಅವ್ರಿಗೆ ಸಹಾಯ ಮಾಡ್ತಿದ್ನೇನೋ. ಈಗ ಕೂಡ ಇವಾಗ ಯಾರೇ ಬಂದು ಹೇಳೋದು ಆ ಥರ ಇನ್ಸಿಡೆಂಟ್ ಹೇಳಿದ್ರೆ ಖಂಡಿತ ಎಲ್ಲರೂ ನಿಲ್ಲಬೇಕು. ಯಾಕಂದ್ರೆ ಹೆಣ್ಮಕ್ಳಿಗೆ ನಾವು ಜೊತೆಗೆ ನಿಂತ್ಕೊಂಡು ನಾವು ಹೆಣ್ಮಕ್ಳಿಗೆ ನಮ್ಗಷ್ಟೇ ಗೊತ್ತಿರುತ್ತೆ ಆ ಒಂದು ನೋವಾಗಿರ್ಬೋದು, ಆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಇವಾಗ ಏನ್ ನಿರ್ಧಾರ ತಗೊಳ್ತಾರೋ ಅದ್ರೊಟ್ಟಿಗೆ ಖಂಡಿತವಾಗಿ ನಾವು ಯಾವಾಗಲೂ ಎಲ್ಲೋ ಒಂದ್ ಕಡೆ ಸೇಮ್ ಪರ್ಟಿಕ್ಯುಲರ್ಲಿ ಅದೇ ತರ ಅಲ್ಲ ಅಂದ್ರೂ ಒಂದ್ ಸ್ವಲ್ಪ ಪಾರ್ಟ್ ಆಫ್ ದಿ ಮೀಟು ಕೇಸ್ ತರನೇ ಆಗಿರ್ತಕ್ಕಂಥದ್ದು. ಇವಾಗ ಅಂಥದ್ದು ನಡಿಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸಮಿತಿ ಅಂತ ಮೀಟು ಕೇಸಸ್ಗಳು ಆದಾಗ್ಲೂ ಕೂಡ ಒಂದು ತನಿಖೆ ಅಥವಾ ಒಂದು ಸಮಿತಿ ಅಂತ ಇದ್ದಿದ್ರೆ ಅಲ್ಲಿರುವಂತ ಕೆಲವೊಂದು ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಾ ಇತ್ತು ಅಂತೇಳಿ, ಇಲ್ಲ ಅಂತಂದ್ರೆ ಅವ್ರ ವಿಚಾರದಲ್ಲಿ ಪಾರ್ಶಾಲಿಟಿ ಆಯ್ತು ಅಂತಕ್ಕಂಥದ್ದು ಕೂಡ ಸಿನಿಮಾ ಇಂಡಸ್ಟ್ರಿಯವರೇ ಮಾತಾಡ್ಕೊಂಡಿರೋದು. ಬಟ್ ಏನ್ ಗ್ಯಾರಂಟಿ ಇವಾಗ ಬಂದ್ ಹೇಳ್ಕೊಂತಾರೆ ಅನ್ನೋದು ಏನ್ ಗ್ಯಾರಂಟಿ? ಇವಾಗ ಸಮಿತಿ ಮಾಡ್ತಾ ಇದ್ದಾರೆ, ಓಕೆ ಅದನ್ನ ರಚಿಸ್ತಾರೆ, ಹೆಲ್ಪ್ ಮಾಡಕ್ಕೆ ಒಂದು ಅರ್ಥ ವರ್ಗ ಇರುತ್ತೆ. ಎಲ್ಲಾರು ಬಂದ್ ಹೇಳ್ಕೊಂತಾರೆ ಅಂತ ಏನ್ ಗ್ಯಾರಂಟಿ? ಯಾರೋ ಒಬ್ರು 100ರಲ್ಲಿ ಒಬ್ರು ಹೇಳ್ಕೊಂಡು ಅವ್ರೊಬ್ರಿಗೋಸ್ಕರ ಮಾಡ್ತಾ ಇದ್ರು ಸರಿ, ನಾಳೆ ದಿನ ಅವ್ರೊಬ್ರಿಗೋಸ್ಕರ ಎಲ್ಲರೂ ಬಂದ್ ಜೊತೆ ನಿಲ್ತಾರ? ಈಗ ಒಂದು ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು, ಬಟ್ ಅದು ಹಂಗೆ ಕಂಟಿನ್ಯೂ ಆಗ್ಬೇಕು. ಅದು ಆಗೋದಿಲ್ಲ. ಈಗ ನೀವೇ ಹೇಳ್ದಂಗೆ ಮೀಟು ಅನ್ನೋದು ಯಾವಾಗೂ ಆಗಿತ್ತು, ಎಷ್ಟು ವರ್ಷ ಆದ್ಮೇಲೆ ಇವಾಗ ಬರ್ತಾರೆ. ಹಂಗ ಆಗ್ಬಾರ್ದು. ಕಾನ್ಸ್ಟೆಂಟ್ ಆಗಿರ್ಬೇಕು ಪ್ರತಿಯೊಂದ್ರಲ್ಲೂ. ಯಾವುದೇ ರೀತಿ ಸಹಕಾರ ಆಗಿರ್ಬೋದು, ನಮ್ಮ ಯಾವಾಗೂ ನಾವು ಸಪೋರ್ಟ್ ಏನ್ ಮಾಡ್ತೀವಿ ಅದು ಕಾನ್ಸ್ಟೆಂಟ್ ಆಗಿದ್ರೇನೆ ಪ್ರತಿಯೊಬ್ಬರಿಗೂ ಒಂದು ಧೈರ್ಯ ಬರುತ್ತೆ. ಓಕೆ ಇದಿದೆ, ಈಗಲೂ ರೂಢಿಯಲ್ಲಿದೆ, ನಾವು ಹೋದ್ರೆ ನಮ್ಗೆ ನ್ಯಾಯ ಸಿಗುತ್ತೆ, ಇಲ್ಲ ನಾವು ಹೋಗಿ ಮಾತಾಡಿದ್ರೆ ವಾಯ್ಸ್ ರೈಸ್ ಮಾಡಿದ್ರೆ ನಮ್ಗೆ ಸಹಕಾರ ಮಾಡ್ತಾರೆ ಅನ್ನೋ ನಂಬಿಕೆ ಬರುತ್ತೆ. ಯಾವಾಗೋ ಒಂದ್ಸತಿಯಾಗಿ ಮತ್ತೆ ಎಷ್ಟೋ ಗ್ಯಾಪ್ ಆದ್ಮೇಲೆ ಆದ್ರೆ ಆ ಹೋಪ್ಸು ಇರಲ್ಲ, ಹೇಳ್ಕೊಳ್ಳೋದಕ್ಕೂ ಮುಜುಗರ ಆಗ್ಬೋದೇನೋ ಕೆಲವ್ರಿಗೆ. ಹಾಗಾಗಿ ಕೆಲವ್ರು ಮುಂದೆ ಬರ್ದೇ ಇರ್ಬೋದೇನೋ. ಸರ್ ಎಲ್ಲೋ ಒಂದ್ ಕಡೆ ಕೊನೆಯದಾಗಿ ಅಂದ್ರೆ ಮೀಟು ಆದ ನಂತರದಲ್ಲಿ ಫೈರ್ ಒಂದು ಸಂಸ್ಥೆ ಕ್ರಿಯೇಟ್ ಆಗಿತ್ತು. ಇವತ್ತಿಗೆ ರಮ್ಯ ಅವರಾಗ್ಲಿ ಸುದೀಪ್ ಅವರಾಗ್ಲಿ ಅದಕ್ಕೆ ಸಾಥ್ ಕೊಟ್ಟಿರುವಂತದ್ದು. ಸೊ ಒಂದು ಬಲ ಸಿಕ್ತಂಗ ಆಗುತ್ತಾ ಅಂತ ಹೆಣ್ಣು ಮಕ್ಕಳಿಗೆ ಇಂಡಸ್ಟ್ರಿ? ಖಂಡಿತವಾಗ್ಲು ಅಫ್ಕೋರ್ಸ್ ಈ ತರದಕ್ಕೆ ಎಲ್ಲಾರು ಅವ್ರ ಮಾತ್ರ ಅಲ್ಲ ಪ್ರತಿಯೊಬ್ರು ಜೊತೆಗೂಡಿ ಕೈ ಸೇರಿಸಿ ಇದಕ್ಕೆ ಮುಂದಾಳತ್ವನ ವಹಿಸ್ಕೊಂಡು ನಡ್ಸ್ಕೊಂಡು ಹೋದ್ರೆ ಪ್ರತಿಯೊಬ್ಬರಿಗೂ ಒಂದು ಏನಂತ ರೆಸ್ಪೆಕ್ಟ್ಫುಲ್ ಆಗಿ ಕೆಲಸ ನಡೆಯುತ್ತೆ. ಮತ್ತೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ, ಇನ್ನೂ ಹೆಚ್ಚಿನ ರೀತಿಯ ಗುಣಮಟ್ಟದಲ್ಲಿ ಕೆಲಸಗಳು ಹೊರಗೆ ಬರುತ್ತೆ. ಮತ್ತೆ ಎಲ್ಲರೂ
ಮನೆಯಿಂದ ಹೊರಗೆ ಬಂದ ಧೈರ್ಯದಿಂದ ಔಟ್ ಸ್ಪೋಕನ್ ಆಗಿರ್ಬೋದು, ಮತ್ತೆ ಒಂದು ಬರೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅವ್ರು ತುಂಬಾ ಬೋಲ್ಡ್ ಆಗಿ ಕಾಣಿಸ್ಕೋಬಹುದು. ಇನ್ಫ್ಯಾಕ್ಟ್ ನಮ್ಗೆ ನಮ್ಗೆ ಯಾವುದೇ ರೀತಿ ಭಯ ಇಲ್ಲ, ಯಾವುದೇ ರೀತಿ ನಮ್ಗೆ ಏನು ಪ್ರಾಬ್ಲಮ್ ಫೇಸ್ ಮಾಡಲ್ಲ, ನಮ್ಗೆಲ್ಲ ಜೊತೆ ಇದೆ, ಸಮಿತಿ ಇದೆ, ಪ್ರತಿಯೊಬ್ರು ಕೈ ಜೋಡಿಸಿದ್ದಾರೆ, ಧೈರ್ಯ ಇರುತ್ತೆ ಎಲ್ಲರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು.